ಶ್ರೀ ಸಾಯಿ ಚಾಮುಂಡೇಶ್ವರಿ ಅಮ್ಮನವರ ವದಂತಿ ಪೂಜಾ ಮಹೋತ್ಸವವನ್ನು ಪ್ರತಿ ವರ್ಷವನ್ನು ಇದೇ ದಿನವನ್ನು ಆಚರಿಸಲಾಗಿದೆ. ಈ ಏರಿಯಾದ ಜನರು ಹಾಗೂ ದೇವಸ್ಥಾನದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಡೆಸುವ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತದೆ. ಈ ಮುಂದಾಳತ್ವವನ್ನು ಮುಂದಿನ ಕಾರ್ಪೊರೇಟರ್ ಕಾರ್ತಿಕ್ ಅವರು ಅವರ ನೇತೃತ್ವದಲ್ಲಿ ನಡೀತದೆ. ಅವರ ಹಿಂಬಾಲಕರಾಗಿ ನಾವೆಲ್ಲರೂ ಇದ್ದೇವೆ. ಅವರು ಈ ತಾಯಿ ಆಶೀರ್ವಾದದಿಂದ ಅವರು ಈ ವರ್ಷ ಕಾರ್ಪೊರೇಟರ್ ಸಿಕ್ಕರೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲುತ್ತಾ ಇದ್ದಾರೆ. ಎಲ್ಲರೂ ಪ್ರಯತ್ನ ಮಾಡುತ್ತೆ. ಅಮ್ಮನ ಆಶೀರ್ವಾದ ನಮಗೆ ಈ ಏರಿಯಾದಲ್ಲಿ ಇರೋದ್ರಿಂದ ನಾವೆಲ್ಲ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. 2,000ದಿಂದ 2,000 ಚಿಲ್ಲರೆವರೆಗೂ ಅನ್ನದಾಸೋಹ ಮಾಡ್ತೇವೆ. ಪ್ರತಿ ಮನೆಯನ್ನು ಕಲೆಕ್ಷನ್ ಮಾಡ್ತೇವೆ. ಪ್ರತಿ ಜನನೂ ಪ್ರತಿ ಮಹಿಳೆಯರು ಇಲ್ಲಿ ಬಂದು ಭಾಗವಹಿಸ್ತಾರೆ. ಪೂಜೆ ಅಚ್ಚುಕಟ್ಟಾಗಿರುತ್ತೆ. ನಮ್ಮ ದೇವಸ್ಥಾನದ ಅರ್ಚಕರೇ ಇಲ್ಲಿ ಪೂಜೆ ಮಾಡುತ್ತಾರೆ. ಸೊ ನಮ್ಮೆಲ್ಲರ ಸಹಕಾರದಿಂದ ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮೆರವಣಿಗೆ ಇದೇ ನಿಟ್ಟಿನಲ್ಲಿ ಸಾಯಂಕಾಲ ಮೆರವಣಿಗೆ ಸಹ ನಡೆಯುತ್ತೆ. ಡೋಲು ಕುಣಿತ, ಆಮೇಲೆ ಬೊಂಬೆ ಕುಣಿತ, ಪೂಜಾ ಕುಣಿತ, ವೀರಗಾಸೆ ಎಲ್ಲನೂ ಇರುತ್ತೆ. ಒಂದು ಮಿನಿ ದರ್ಸ, ಈ ಏರಿಯಾಗೆ ಒಂದು ಮಿನಿ ದಸರಾ ಥರನೇ ಇರುತ್ತೆ. ತಾವೆಲ್ಲ ಎಲ್ಲರ ಸಹಕಾರದಿಂದ ಈ ಮಟ್ಟಿಗೆ ನಡೀತದೆ. ಮುಂದಿನ ಇದೇ ರೀತಿ ನಡೆಸಿಕೊಟ್ಟು ನಮ್ಮ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸುತ್ತಾ. ಸರ್, ನಾವು ಕೇಳ್ಪಟ್ಟಂಗೆ ಈ ಏರಿಯಾದಲ್ಲಿ ಇದು ಒಂದು ದೊಡ್ಡದಾಗಿ ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ ಅಂತ ಕೇಳಿದ್ದೀವಿ. ಅದಾದಮೇಲೆ ಇದು ಒಂದು ಮಿನಿ ದಸರಾ ಥರನೇ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ನಾವು ಅದನ್ನು ಕೇಳಿದ್ದೀವಿ. ಅದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ? 18 ವರ್ಷದಿಂದ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅದು ಕಲರ್ಫುಲ್ ಆಗಿ ಮಾಡ್ತಾ ಇದ್ದೀವಿ. ಒಂದು ಚ್ಯುತಿ ಬರ್ದಂಗೆ ಯಾವುದೇ ಗಲಾಟೆ ಇಲ್ದಂಗೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಕೋಮು ಗೀಮಿಗೆ ಎಂಥದ್ದು ಇಲ್ಲಿ ಆಗೋದಿಲ್ಲ. ಎಲ್ಲರೂ ಸೌಹಾರ್ದತೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಜನಾಂಗದವರು ಎರಡು ಮಾತಿಲ್ಲ ಸರ್, ಅದು ಎರಡು ಮಾತಿಲ್ಲ. 100%, 200% ಎಲ್ಲರೂ ಸೇರ್ಕೊಂಡೇ ಮಾಡ್ತೀವಿ. ಯಾವುದೇ ಭೇದ ಭಾವ ಯಾವುದೂ ಇಲ್ಲ ಸರ್. ನಾವೆಲ್ಲ ಒಂದೇ ಅಂತಲೇ ಮಾಡ್ತಾ ಇದ್ದೀವಿ ಸರ್. ಈಗ ಇದೇ ರೀತಿ ನಮ್ಮ ತಾಯಿ ಆಶೀರ್ವಾದ ಕೊಟ್ಟರೆ ಮುಂದಿನ ಇದೇ ರೀತಿ ನಡೆಸ್ಕೊಂಡು ನೀವು ಅದೇ ರೀತಿ ಬಂದು ನಮ್ಮನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತೆ ನಾವು ಹೇಳ್ತಾ ಇದ್ದೀವಿ, ಪ್ರಯತ್ನ ಮಾಡ್ತೇವೆ. ಈಗ ಮುಂದಿನ ಕಾರ್ಪೊರೇಟರ್ ಅಂತ ಹೇಳಿದ್ರೆ ಹೌದು ಸರ್, ಹೌದು ಸರ್. ಈ ದೇವಸ್ಥಾನದಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಕಟ್ಟಬೇಕು ಅಂತ ಅಮ್ಮನವರ ಆಶೀರ್ವಾದ ಇದೆ. ಅದು ಕಟ್ಟಬೇಕಂತ ವ್ಯವಸ್ಥೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಕಾರ್ಪೊರೇಟರ್ ಮತ್ತು MLA ಏನಾದರೂ ನಮ್ಮ ಜೊತೆಗಿದ್ರೆ ಅದೊಂದು ಕಾರ್ಯ ಈಸಿಯಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರು ಕೊಡ್ತಾರೆ ಅಂತ ಭರವಸೆಯಲ್ಲೂ ನಾವಿದ್ದೇವೆ. ಸರ್, ಈಗ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲರೂ ಮನ ಮುಟ್ಟಂತೆ ಮಾತಾಡ್ತಾರೆ. ಅವ್ರು ಎಲ್ಲರ ಜೊತೆಗೂ ಸೇರ್ಕೋತಾರೆ. ಜಂಬ ಅನ್ನೋದು ನನಗಂತೂ ಕಾಣಲೇ ಇಲ್ಲ. ಕ್ಲೀನ್ ಇದ್ದಾರೆ. ವ್ಯವಹಾರದಲ್ಲಾಗಿರ್ಬೋದು, ಮತ್ತೊಂದಾಗಿರಲಿ ಎಲ್ಲರೂ ಪ್ರೀತಿಯಿಂದ ನೋಡ್ಕೋತಾರೆ. ಅದು ನಮ್ಮ ಖುಷಿ. ಅವರಿಂದ ಹಿಂದೆ ಇರೋದಕ್ಕೆ ನಮಗೂ ಖುಷಿ. ದೂರನೇ ಇಲ್ಲ. ಆಗ್ಲಿ ಆ ದಿನ ಬರ್ಲಿ ಅಂತ ನಾವೆಲ್ಲರೂ ಎಲ್ಲರೂ ಪಾಪ ಒಂದು ಆಸೆ ಇದು ಮಾಡ್ತಿದ್ದಾರೆ ಅಷ್ಟೇ. ಆಮೇಲೆ ನೋಡೋಣ, ಅದು ದೇವರ ಆಶೀರ್ವಾದ ಇದ್ರೆ ಆಗ್ಬೋದು ಮುಂದೊಂದಿನ. ಅದಕ್ಕೆ ಅಮ್ಮನವರ ಹುಟ್ಟಿದ ಹಬ್ಬದ ದಿನನೇ ಮಾಡ್ತಾ ಇದೀವಿ ಸರ್ ನಮ್ಮ ಪ್ರತಿ ವರ್ಷ. ಇದು ಬಿಟ್ಟು ಬೇರೆ ಪ್ರೋಗ್ರಾಮ್ಗಳು ಏನಾರು ಇಲ್ಲಿ ಮಾಡ್ತೀರಾ? ಗಣೇಶ ಹಬ್ಬನೂ ಆಗುತ್ತೆ, ಅದು ಅನ್ನದಾನ ಎಲ್ಲ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಸ್ವತಂತ್ರ ದಿನಾಚರಣೆನೂ ಇಲ್ಲ ಇದೇ ಸತ್ತಲ್ಲ. ಈಗ ಮಿನಿ ದಸರಾ ಮೆರವಣಿಗೆನ ಎಷ್ಟೋ ತನಕ ಮಾಡ್ತೀರಾ? ಎಷ್ಟು ಬೀದಿಗೆ ಹೋಗ್ತೀರಾ? ಈಗ 6ಕ್ಕೆ ಸ್ಟಾರ್ಟ್ ಆದರೆ ಪೊಲೀಸ್ ಅವರ ಪರ್ಮಿಷನ್ ಇಂದ ಒಂದು 10-10:30ವರೆಗೂ ಹೋಗುತ್ತೆ ಸರ್. ಎಲ್ಲ ಬೀದಿಗೆ ಹೋಗ್ತಾರೆ ಪ್ರತಿ ವರ್ಷ. ಅವ್ರು ಪರ್ಮಿಷನ್ ಅಷ್ಟೇ ಕೊಟ್ಟಿರ್ತಾರೆ. ಅದರೊಳಗೆ ಮುಗಿಸಕ್ಕೆ ಪ್ರಯತ್ನ ಮಾಡ್ತೀವಿ. ವೀರಗಾಸೆ ಇರ್ತದೆ. ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ಗೆ ಒಂದು ಚಾಮುಂಡಿ ಅದು ಮುಗಿಯೋದು 10:30-11 ಗಂಟೆ ಆಗುತ್ತೆ. ಇಲ್ಲ, 10:00 ಗ್ಯಾರಂಟಿ ಆಗುತ್ತೆ. ಅದರಿಂದ ಪೊಲೀಸರು ಬಿಡೋದಿಲ್ಲ. ಅವ್ರ ಅವಕಾಶ ಸರ್, ನಿಮ್ಮ ಹೆಸರು ಮತ್ತು ಯಾವ ಸಂಘದಿಂದ ಮಾಡ್ತಾರೆ? ನನ್ನ ಹೆಸರು ಎಂ ರಾಮಮೂರ್ತಿ ಅಂತ, ಸಣ್ಣ ಟೀಚರ್ ಸರ್. ಸುಮಾರು ರಾಜಕೀಯ ನಾನು ಹಾಗೇನಿಲ್ಲ ಸರ್. ನಾನು ಸಣ್ಣ ಟೀಚರೇ ಸರ್. ಕಳೆದ 30 ವರ್ಷದ ಏರಿಯಾದಲ್ಲಿ ಇದ್ದೀನಿ. ಪ್ರತಿ ಜನನೂ ನನಗೆ ಗೊತ್ತಿದ್ದಾರೆ. ಎಲ್ಲರೂ ವಿಶ್ವಾಸದಲ್ಲಿ ತಗೊಂಡು ಅವ್ರ ಜೊತೆ ವಿಶ್ವಾಸದಲ್ಲಿ ನಡ್ಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸರ್. ಲಿಂಗೇಶ್ವರ ದೇವಸ್ಥಾನ ಅಧ್ಯಕ್ಷರು 2003ರಿಂದ ಅದು ದೇವಸ್ಥಾನ ಸ್ಥಾಪನೆ ಆಯಿತು. ಆ ಸ್ಥಾಪನೆಯಿಂದ ದೇವಸ್ಥಾನದಿಂದ ತುಂಬ ಅಭಿವೃದ್ಧಿಯಾಗಿ ಏರಿಯಾಕ್ಕೆ ಪರಿಸ್ಥಿತಿ ತುಂಬ ಒಳ್ಳೆಯದಾಗಿದೆ. ಪ್ರತಿ ವರ್ಷ ಅನ್ನದಾನ ಮಾಡ್ತೀವಿ ಸೃಷ್ಟಿಗಂತ. ಮತ್ತು ಆ ಸೃಷ್ಟಿ ಹೆಂಗಿದೆ, ಅದು 2ನೇ ಸೃಷ್ಟಿಯಾಗಿ ನಡೀತಾ ಇದೆ. ಮತ್ತು ಅದನ್ನು ನಡೆಸ್ಕೊಂಡು ಕಮಿಟಿಯವರೆಲ್ಲ ನಾವು ಸೇರ್ಕೊಂಡು, ಮೂಲ ನಿವಾಸಿಗಳೆಲ್ಲ ಸೇರ್ಕೊಂಡು ನಾವು ಮನೆ ಬಂದು ಕಲೆಕ್ಷನ್ ಮಾಡ್ತೀವಿ. ನಮಗೂ ಇಲ್ಲಿ ಭಕ್ತಾದಿಗಳು ಸೇವೆ ಮಾಡ್ತೀವಿ. ಮತ್ತು ತಾಯಿ ಅಮ್ಮಂದ ಚಾಮುಂಡೇಶ್ವರಿದು 18 ವರ್ಷದಿಂದ ಮತ್ತು ಮಾಡ್ಕೊಬರ್ತಾಯಿದ್ದೀವಿ. ಕಾರ್ತಿಕ್ ಮಾಡ್ಕೊಬರ್ತಾರೆ. ಯಾಕೆ ಒಂದೇ ಒಬ್ಬರೇ ಮಾಡೋಕ್ಕಾಗಲ್ಲ. ಒಂದೊಂದು ಒಬ್ರಿಗೆ ನಾವು ಇದು ಮಾಡ್ಕೊಬರ್ತಾ ಇದ್ದೀವಿ. ಇದು ಆಷಾಢ ಶುಕ್ರವಾರ ಚಂದ ನಡ್ಕೊ ಬರ್ತಾ ಇದೆ. ಮತ್ತು ಇನ್ನೂ ಮತ್ತಷ್ಟು ಅಭಿವೃದ್ಧಿಯಾಗಿ ಈ ಸೇವೆ ಆಗಲಿ, ಸ್ಟೇಜ್ ಒಳ್ಳೆಯದಾಗಲಿ, ತಾಯಿ ಅಮ್ಮಂದು ಆಶೀರ್ವಾದ ಎಲ್ರಿಗೂ ಇರಲಿ ಅಂತ. ಸರ್, ಇದು ನೀವು ಮಾಡೋ ಪ್ರೋಗ್ರಾಮು ಇಡೀ ಮೈಸೂರಿಗೆ ಗೊತ್ತಿದೆ.
ಇಲ್ಲಿ ಶಾಸಕರುಗಳು ಮತ್ತು ಕಾರ್ಪೊರೇಟ್ಗಳೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತಾರ? ಕೈ ಜೋಡಿಸ್ತಾರೆ, ಕರಿತೀವಿ, ಪ್ರತಿಯೊಂದಕ್ಕೂ ಕರಿತೀವಿ, ಫ್ರೀ ಇದ್ರೆ ಬರ್ತಾರೆ. ಮತ್ತೆ ಆ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಬಂದರೆ, ಕುಮಾರಸ್ವಾಮಿ ಅವ್ರು ಬಂದರೆ, ಎಲ್ಲ ಬಂದೋಗಿದ್ದಾರೆ, ಬಂದವ್ರೆ, ಜಿ ಟಿ ದೇವೇಗೌಡರು ಬಂದವ್ರೆ, ಇಷ್ಟೆಲ್ಲ ಬಂದವ್ರೆ. ದೇವರ ಆಶೀರ್ವಾದ ಶಕ್ತಿ ಪ್ರಭಾವ ಇದೆ. ಪರಮಾತ್ಮ ಇಷ್ಟು ಮೂಲ ನಿವಾಸದಲ್ಲೆಲ್ಲ ಸೇರ್ಕೊಂಡು ನಾವು ಕನಿಷ್ಠದಿಂದಾಗಲಿ ಕೆಸರೆ ತವಿಂದಾಗಲಿ ಎಲ್ಲ ನಿವಾಸಗಳು ಜನ ಬಂದು ಕೈ ಜೋಡಿಸ್ತಾರೆ. ನಾವೇನಿದೆ ಅದು ಮುಂದೆ ಧರಣಿ ಮಾಡ್ಕೊಂಡು. ಓಕೆ, ನನ್ನ ಹೆಸರು ಕಾರ್ತಿಕ್ ಅಂತೇಳಿ, ನಾನು ವಾರ್ಡ್ ಇನ್ಚಾರ್ಜ್ ಆಗಿದ್ದೆ. ಆಲ್ಮೋಸ್ಟ್ ಈ ವಾರ್ಡಿಗೆಲ್ಲ ಆಲ್ಮೋಸ್ಟ್ ನನಗೆ ಗೊತ್ತು ಕಾರ್ತಿಕ್ ಯಾರು ಅಂತ. ನಮಗೆ ರಾಜಕೀಯದ ಆಸೆ ಇಲ್ಲ, ಎಲ್ಲ ಪಾಪ ಜನಗಳೆಲ್ಲ ಇದು ಮಾಡ್ತಾ ಇದ್ದಾರೆ. ಯಾವುದೊಂದು ಖುಷಿ ಯಾಕೆ ಅಂತೇಳಿ ನಾನು ಹೂ ಅಂತೀನಿ, ಬಿಟ್ಟರೆ ನಾವು ರಾಜಕೀಯದಿಲ್ಲ, ದೇವ್ರ ಕೆಲಸ ಮಾಡ್ತೀವಿ. ಸರ್ ನೀವೇ ಹೇಳಿದ್ರಿ ಈಗ ಈ ವಾರ್ಡ್ಗೆ ಎಲ್ಲರಿಗೂ ಗೊತ್ತು ಅಂತ. ಈಗ ಕಾರ್ಪೊರೇಟರ್ ಆಗೋ ಅರ್ಹತೆ ಇದೆ, ಬಟ್ ನಿಂತ್ರೆ ಗೆಲ್ತೀರಾ? ಮಾಡ್ಬೋದು. ಆಯ್ತು, ಆಶೀರ್ವಾದ ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ದುಡ್ಡ ಮೈನ್ ಅಲ್ಲ, ಆಶೀರ್ವಾದ ಬೇಕು. ಆಶೀರ್ವಾದ ಇದೆ ಕಣ್ರಿ, ಆಯ್ತದೆ. ಜನರ ಆಶೀರ್ವಾದ 18ನೇ ವರ್ಷದಿಂದ ಟೋಟಲ್ 18 ವರ್ಷದಿಂದ ಸಂಪತ್ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಸಂಪತ್ತು ಮತ್ತೆ ಎಲ್ಲ ಸೇರಿ ಮಾಡಿದ್ರು. ಆಮೇಲೆ ಏನಾಯ್ತು, 9 ವರ್ಷ ಆದ್ಮೇಲೆ ಅವರು ಏನೋ ಇದಾದ್ರು. ಆದ್ಮೇಲಿಂದ ನಾವು ಇನ್ಚಾರ್ಜ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. 9 ವರ್ಷದಿಂದ ಜನರು ದುಡ್ಡು ದೇವರಿಗೆ, ದೇವರು ಆಶೀರ್ವಾದ ಜನರಿಗೆ, ಅದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಒಂದೂವರೆ ಲಕ್ಷ ಖರ್ಚು ಮಾಡ್ತೀವಿ. ಹಂಗೆ ನಮ್ಮ ಕೈಯಿಂದನೂ ಹಾಕ್ಕೊಂಡು ನಾವು ಸೇರಿಸಿ ಎಲ್ಲ ಇದು ಮಾಡ್ತೀವಿ. ಈಗ ಸಣ್ಣ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ರಿ 18 ವರ್ಷದಿಂದ, ಇವತ್ತು ಮಿನಿ ದಸರಾ ಲೆವೆಲ್ಗೆ ತಗೊಂಡು ಬಂದಿದ್ದೀರಾ? ಹೌದು ಸರ್, ಅದು ಚಾಮುಂಡೇಶ್ವರಿ ಆಶೀರ್ವಾದ, ನಮ್ದೇನು ಇಲ್ಲ, ದೇವರ ಆಶೀರ್ವಾದ ಕೊಡ್ತಾರೆ. ನಮ್ಮ ಪ್ರಯತ್ನ ಅಷ್ಟೇ. ನಾವು ವರ್ಷ ಬಂದಾಗಲೂ ಹಿಂಗೆ ಮಾಡ್ತಾ ಇದ್ದೀವಿ. ಈಗ ಕೊತ್ತತ್ತಿ ಟೀಮು ಅವರು ರಾಜು ಅಂತೇಳಿ ಇಲ್ಲೆಲ್ಲ ಇದ್ರು, ಕಾಣ್ತಾ ಇಲ್ಲ, ಅವರು ದಸರಾದಲ್ಲಿ ಮಾಡ್ತಾರೆ. ದಸರಾ ದೊಣ್ಣೆ ವರ್ಷ ಎಲ್ಲ ಮಾಡ್ತಾರೆ, ಅದೇ ಟೀಮ್ ಬರೋದು. ಅವರು ಗೊಂಬೆ ಕುಣಿತ, ಆಮೇಲೆ ಪೂಜೆ ಹೂವಿಂದ ಇದು ಮಾಡ್ತಾರಲ್ಲ ಅದು, ಆಮೇಲೆ ವೀರಗಾಸೆ ಮಾಡ್ತಾರೆ. ಆಮೇಲೆ ಇನ್ನೂ ಏನೇನು ಇದಿದೆಯಲ್ಲ ಅವರು ಎಲ್ಲ ಇನ್ಚಾರ್ಜ್ ಇದು ಮಾಡ್ತಾರೆ. ಆಮೇಲೆ ಹಳೆ ಕೆಸರು ಟೀಮಿಂದ ತಮಟೆ ಬರ್ತಾರೆ. ಆಮೇಲೆ ರಥ ಒಂದು ಮಾಡ್ತೀವಿ. ಚಾಮುಂಡೇಶ್ವರಿ ವಿಗ್ರಹ ನಾವೇ ಮಾಡಿಸ್ಕೊಂಡು ನಮ್ಮ ದೇವಸ್ಥಾನದಲ್ಲಿ ಇಟ್ಟಿವಿ. ನಾಗಲೇಶ್ವರ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮಾಡಿ ಸ್ವಂತ ಇಟ್ಕೊಂಡಿದ್ದೀವಿ. ಹಾಗಾಗಿ ವರ್ಧಂತಿ ದಿನ ನಾವು ಎಲ್ಲ ಮಾಡ್ತೀವಿ. ಈಗ ಮಧ್ಯಾಹ್ನ ಪ್ರಸಾದ ಮಾಡೋದ್ರಿಂದ ಒಂದು 2000 ಜನ ಊಟ ಇದು ಮಾಡೋದು. ಒಂದು ಬಾತು, ಕೇಸರಿ ಬಾತು, ಒಂದು ಮೇಲೆ ಆಗಿದೆ ಇಲ್ಲಿ. ಆಮೇಲೆ ಒಂದು ಊಟದ ಥರನೇ ಮಾಡ್ತೀವಿ ಅದಕ್ಕೆ. ಯಾಕಂದರೆ ಜನರು ದುಡ್ಡು, ಜನ ಏನೇ ಅನ್ಕೋಬಾರ್ದು. ಕೆಲವರು ಅಂತಾರೆ, ಕೆಲವರು ಒಳ್ಳೆ ರೀತಿ ಕೊಡ್ತಾರೆ, ಕೆಲವರು ಏನಪ್ಪ ಇದು ದೇವ್ರಿಗೆ ಬರ್ತಾರಲ್ಲ ಅಂತಾರೆ. ಯಾರಿಗೂ ಏನು ಇರಬಾರ್ದು, ಎಲ್ಲರಿಗೂ ಕೊಡ್ತೀವಿ ಬಂದರಿಗಲ್ಲ. ಆಮೇಲೆ ಎಲ್ಲರೂ ಸರಿ ಮಾಡೋಕ್ಕಾಗಲ್ಲ. ನಮ್ಮ ಖುಷಿ ದೇವ್ರ ಆಶೀರ್ವಾದದಿಂದ ಎಷ್ಟು ನಾವು ನಿಯತ್ತಾಗಿರ್ಬೇಕು, ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಅಕ್ಕಿ ಮತ್ತೆ 1,000 ರೂಪಾಯಿ ಯಾರು ಇದು ಮಾಡಿರ್ತಾರೋ ಅಕ್ಕಿ ಕೊಟ್ಟವರಿಗೆ ಒಂದು ಪ್ರಸಾದ ಇದು ನಮ್ಮ ಕೈಲಾದ ಆದಷ್ಟು ಅವ್ರಿಗೆ ನೀವೇ ಮುತುವರ್ಜಿಯಾಗಿ ಹೋಗ್ತೀರಾ? ನಾನೇ ಹೋಗಿ ಇದು ಮಾಡ್ತೀವಿ. ಕೆಲವರು ವಾರಂಟ್ರಿಗೆ ಇಲ್ಲೇ ಬಂದು ಹೋಗ್ತಾರೆ. ನಾವು ಕೆಲವು ಹೋಗ್ತಿದ್ದವರಿಗೆ ಇದು ಮಾಡ್ತೀವಿ. ಕೆಲವು ದೂರದವ್ರು ದುಡ್ಡು ಕೊಟ್ಟಿದ್ದಾರೆ. NR ಮೂಲ ಕೊಟ್ಟಿದ್ದಾರೆ, ಹಾಸನದವ್ರು ಕೊಟ್ಟಿದ್ದಾರೆ 5,000 ರೂಪಾಯಿ. ಆಮೇಲೆ ಹಳೆ ಕೆಸರವ್ರು ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಹೇಳಿರ್ತೀನಿ, ಸರ್ ಪ್ರಸಾದ ಇದು ಮಾಡೋಕ್ಕಲ್ಲ, ನೀವು ಖಂಡಿತವಾಗಿ ಬರ್ಬೇಕು ಅಂತ. ಕೆಲವರು ಬರ್ತಾರೆ, ಸರ್ ಇಲ್ಲ ಅಂದರೆ ಸರ್ ಬೇಡ ಸರ್, ನಮ್ಮದು ದೇವ್ರ ಕಾಣಿಕೆ ಇರಲಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅವರಿಗೆ ಇದು ಮಾಡೋಕ್ಕೆ ಹೋಗಲ್ಲ. ಈ ಏರಿಯಾದಲ್ಲಿ ಆಲ್ಮೋಸ್ಟ್ 3% ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿದೆ. ಸರ್ ಮುಂದಿನ ಕಾರ್ಪೊರೇಟರ್ ನಿಮ್ಮ ಹೆಸರು, ನೀವೇನಾಗಿದ್ದೀರಿ? ಸರ್ ಅದು ದೇವ್ರ ಆಶೀರ್ವಾದ, ಇನ್ನೂ ಆಗಿಲ್ಲ. ಕಾರ್ಪೊರೇಟರ್ ಆಶೀರ್ವಾದ ಇದ್ರೆ ಆಗ್ಬೋದು ಸರ್, ಅದು ಏನು ತೊಂದರೆ ಇಲ್ಲ. ನೀವು ಅದೆಲ್ಲ ಅಲ್ಲ, ಎಲ್ಲ ಅಂದರೆ ವರ್ಧಂತಿ ದಿನನೇ ಹೇಳಿದ್ದಾರೆ ನಿಮಗೆ, ಎಲ್ಲ ಜನಗಳ ಆಶೀರ್ವಾದನೇ ಸಿಕ್ಕಿದೆ, ದೇವ್ರು ಕಾಪಾಡ್ತಾರೆ. ನಿಮ್ಮ ಹೆಸರೇ ಬಿಡಿ. ನನ್ನ ಹೆಸರು ಕಾರ್ತಿಕ್ ಅಂತ ಸರ್. ಓಕೆ, ಕಾರ್ತಿಕ್ ವಾರ್ಡ್ ಇನ್ಚಾರ್ಜ್ ಆಗಿದೆ. ಆಫ್ಟರ್ ಅವರ ಇದರಲ್ಲಿ ವಾರ್ಡ್ ಇನ್ಚಾರ್ಜ್ ನಮಗೆ ಕೊಟ್ಟಿದ್ರು. ಆಮೇಲೆ ರಾಘವನ್ ಸರ್ ಅಂತೇಳಿ ರಘುಲಾಲ್ ಕಂಪನಿ ಅವ್ರ ಕಡೆಯಿಂದ ಗಿಡ ಇದು ಮಾಡ್ತೀವಿ ಸರ್. ಟ್ರೀ ಗಾರ್ಡ್ ಆಲ್ಮೋಸ್ಟ್ ಮೈಸೂರಲ್ಲಿ ಎಲ್ಲಿದೆಯೋ ಸಸಿ ನಡ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಅನ್ನೋ ಒಂದು ಹೆಸರು ಇರ್ತದೆ. ಅದು ರಘುಲಾಲ್ ರಾಘವನ್ ಅವರ ಆಶೀರ್ವಾದ. ಅವರ ಆಶೀರ್ವಾದದಿಂದ ನಾನು ಇಡೀ ಮೈಸೂರಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಎಂಡ್ ಪಾಯಿಂಟಿಂದ ಹಿಡಿದು ಹಳೆ ಕೆಸರಿಂದ ಹಿಡಿದು JP ನಗರ, ವಿಜಯನಗರ, ಇಡೀ ಮೈಸೂರಿಗೆ, ಮೈಸೂರು ಅದಲ್ಲದೆ ಇನ್ನು ಸಮಾಜಮುಖಿ ಕೆಲಸ ಏನೇನು ಮಾಡ್ತೀರಿ? ಆಮೇಲೆ ಮತ್ತೊಂದೇನು ಅಂದ್ರೆ, ನೀವೇ ನ್ಯೂಸ್ ಅವ್ರು ನೋಡಿದೀರಾ ರಘುಲಾಲ್ ಏನು ಅಂತ ಅದಕ್ಕೆ. ಆಮೇಲೆ ಈ ಸತಿ ನಾನೇ ಒಂದ್ಸತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನೇ ಅರ್ಜಿ ಹಾಕಿದೆ. ಅವ್ರಿಗೆ ಆಲ್ರೆಡಿ ಏಜ್ ಇದಾಗಿರಲಿಲ್ಲ, ಕ್ಯಾನ್ಸಲ್ ಆಗಿತ್ತು. ಈ ಸತಿ ಟ್ರೈ ಮಾಡ್ತಿದ್ದೆ. ಅವ್ರ ಕಡೆಯಿಂದಲ್ಲ, ಅವ್ರು ಬೇಡ ಅಂತಿದ್ದಾರೆ, ನಾನು ಟ್ರೈ ಮಾಡ್ತಾ ಇದ್ದೀನಿ ಅವ್ರಿಗೆ. ಯಾಕಂದ್ರೆ ನಾನಲ್ಲ, ಜನಗಳೇ ಮಾಡಬೇಕು. ಯಾಕಂದ್ರೆ ಅವ್ರು ಹಾಕಿದ ಗಿಡದಲ್ಲಿ ಕೆಳಗಡೆ ನೆರಳು ತಗೊಂಡ್ರೆ ಎಷ್ಟೋ ಜನ ಇದ್ದಾರೆ.
ಎಷ್ಟೋ ಜನ ಮೈಸೂರಲ್ಲಿ ಇದ್ದಾರೆ, ರಘುಲಾಲ್ ಏನು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಆದರೆ ಇಡೀ ಆಲ್ಮೋಸ್ಟ್ ಮೈಸೂರಲ್ಲಿ ಉದ್ಯಮದಲ್ಲಿ ನಂಬರ್ 1 ರಘುಲಾಲ್ ಉದ್ಯಮ. ಸಸ್ಯ ಕ್ರಾಂತಿಯ ಹರಿಕಾರ ಅಂತ ಹೇಳಿ ಹೇಳ್ಬೋದು ರಘುಲಾಲ್. ಆಯ್ತಾ, ನಿಮ್ಮ ಚಾನಲ್ ಕಡೆಯಿಂದನೂ ಒಂದು ಹಾರೈಸಿ ಅವರ ಕಾರ್ಯಕ್ರಮ ಇದು ಮಾಡಿ ಒಂದು ಡಿ ಕೆ ಶಿವಕುಮಾರ್ ತಲುಪೋ ತನಕ ಮಾಡಿ ಅದಕ್ಕೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ರೆ ನಮಗೆ ಖುಷಿ. ಸರಿ ಸರ್. ಅವರು ತಲೆಮರೆ ಕಾಯಲ್ಲಿ ಇದು ಮಾಡೋರು. ಆಯ್ತಾ, ಎದುರುಗಡೆ ಬಂದು ಗಿಡ ಹಾಕಿ ಅವರು ಯಾವತ್ತೂ ಬರಲ್ಲ. ಗಿಡ ಟ್ರೀ ಗಾರ್ಡ್ ಬೇಕಾದಷ್ಟು ಮಾಡಿದರೆ ನಿಮ್ಗೂ ಗೊತ್ತು, ನಮ್ಮ ಬಾಯಿಂದ ಹೇಳ್ಬೇಕಾಗಿಲ್ಲ, ನೀವೇ ಇದು ಮಾಡ್ಬೋದು ಅದನ್ನ. ಕೊಡಗು, ಮಂಡ್ಯ, ಶ್ರೀರಂಗಪಟ್ಟಣ, ಆಮೇಲೆ ದೇವಸ್ಥಾನ ಯಾವ್ದಪ್ಪ ಇಲ್ಲಿ ದೇವಸ್ಥಾನ ಇದೆಯಲ್ಲ ಇಲ್ಲಿ ಅಲ್ಲಲ್ಲ ಇಲ್ಲಿ ಅಲ್ಲಿ ಎಲ್ಲೇ ಹೋದ್ರೂ ಬೋರ್ಡ್ಗಳಿದೆ. ಆಯ್ತಾ, ನಾನೇ ಕಣ್ಣಾರೆ ನೋಡಿದ್ದು, ಅಲ್ಲೆಲ್ಲ ಹಾಕಿದ್ದು ನಾನು ಹಾಕಿಲ್ಲ, ಅವ್ರು ಹಾಕಿರ್ಬೋದು, ನನ್ಗೆ ಗೊತ್ತು, ಆ ಹೆಸರು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಈಗ ನಾವು 18ನೇ ವರ್ಷ ಚಾಮುಂಡೇಶ್ವರಿ ಉತ್ಸವನ ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ, ಜನರ ಸಹಕಾರದಿಂದ, ಜನರು ದುಡ್ಡು ನಿಯತ್ತಾಗಿ ದೇವರ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಆಶೀರ್ವಾದ ಸಿಗಲಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಕಾರ್ತಿಕ್ ಅಂತ. ಥ್ಯಾಂಕ್ ಯು. ಸರಿ, ಆರೋಗ್ಯ ಕೊಟ್ಟು ಕಾಪಾಡಲಿ. ಇದು ನಾವು 18 ವರ್ಷದಿಂದ ಚಾಮುಂಡಿ ಇದನ್ನ ಮುಂಚೆ ಸಿಂಪಲಾಗಿ ಮಾಡ್ತಾ ಇದ್ದೋ, ಈಗ 9 ವರ್ಷದಿಂದ ಅದ್ದೂರಿಯಾಗಿ. ಮುಂಚೆ ನಮ್ಮ ಸಂಪತ್ ಅವ್ರು ಮಾಡ್ತಾಯಿದ್ರು, ಅವ್ರು ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವು. ಕಾರ್ತಿಕ್ಕು ನಾವೆಲ್ಲ ಸ್ಟಾರ್ಟ್ ಮಾಡಿ, ಯಾಕೆ ನಾವು ಜೋರಾಗಿ ಮಾಡಬಾರ್ದು ಈ ಏರಿಯಾದಲ್ಲಿ. ಇವತ್ತು ಮೆರವಣಿಗೆ ಎಲ್ಲ ಸಮೇತ ಮಾಡಿ, ರೋಡ್ ಮೆರವಣಿಗೆ ಮಾಡಿ ಎಲ್ಲ ಮಾಡಿ, ಇಡೀ ಜನಗಳಿಗೆ ಎಲ್ಲರ ಕಲೆಕ್ಷನ್ ಮಾಡಿ ಜೋರಾಗಿ ಮಾಡಬೇಕು ಅಂತ 9 ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಜನ ಸಹಕಾರ ಮುಂದಕ್ಕೆ ಹಿಂಗೆ ಕೊಡಲಿ, ನಾವೆಲ್ಲ ಜನ ಇದೇ ಕೇಳ್ಕೊತೀವಿ. ಸೇವಾ ಸಮಿತಿ ಸುಮಾರು 25 ವರ್ಷ ನಾವು ಬರ್ತಾ ಇದ್ದೀವಿ. ಮೊದಲು ಟೇಬಲ್ ವರ್ಕ್ ಮಾಡ್ತಾ ಇದ್ದವರು ಈ ಚಾಮುಂಡೇಶ್ವರಿ ಇದನ್ನ ಕಾರಣಾಂತರದಿಂದ ಅವರು ಮಧ್ಯದಲ್ಲಿ ವಿಧಿವಶ ಆಗಿದ್ದರಿಂದ ಮುಂದೆ ಕಾರ್ತಿಕ್ ಮತ್ತು ಅವರ ಸ್ನೇಹ ಬಳಗ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾಕಂದರೆ ತಾಯಿದು ಇದು ಆಗಿದೆ, ನೀವು ಹೇಳಿರ್ಬೋದು. ಚಾಮುಂಡೇಶ್ವರಿ ತಾಯಿ ಬೆಟ್ಟದಲ್ಲಿ ಒಬ್ಬ ತಮಿಳುನಾಡು ಅನ್ನದಾತ ಬಂದು ಮೊನ್ನೆ ನೀವೆಲ್ಲ ಕೇಳಿರ್ಬೋದು, ಅವ್ರುಗಳು ಮಾತಾಡಿದ್ರು, ಏನಪ್ಪ ನೀವು ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು 4 ಜನರಿಗೆ ನೀವು ಅನ್ನದಾನ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅಲ್ಲಿ ಏನೂ ಇಲ್ಲ, ಇದೆಲ್ಲ ತಾಯಿದು ಕೃಪೆ, ಅವ್ರು ಮಾಡಿದೆಲ್ಲ ನಾನು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಾವು ಅದ್ರ ಜೊತೆಗೆ ಇವಾಗ ನಾವು 11:30 ಗಂಟೆ ಆದರೆ ನಾನು ಅಲ್ಲೇ ಇದ್ದೆ, ದೇವಸ್ಥಾನದಲ್ಲೇ ಇದ್ದೆ. ಅದ್ರ ಜೊತೆಗೆ ಇವಾಗ ಈ ಜೊತೆಗೆ ನಮ್ಮ ನಾಗಲಿಂಗೇಶ್ವರ ಸೇವಾ ಸಮಿತಿಯ ಸಂಘದವರು ಈ ಚಾಮುಂಡೇಶ್ವರಿ ಉತ್ಸವಕ್ಕೆ ಭಾಗಿಯಾಗಿ ಅವರಿಗೆ ಸಹಕಾರ ಕೊಟ್ಟು ನಾವು ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶಿವರಾಜ್ ಅಂದ್ಬಿಟ್ಟು ಮಂಡ್ಯದವರು. ನಾನು ಸುಮಾರು 23 ವರ್ಷದಿಂದ ನಮ್ಮ ಗುರುಗಳು ಕಲಿಸ್ಕೊಟ್ಟಿದ್ದಾರೆ. ನನ್ನ ತಂಡ ದೊಣ್ಣೆ ವರ್ಷ ಬೆಂಕಿ ಭರಾಟೆ ಅಂತ ಇರೋದು. ದೊಣ್ಣೆ ವರ್ಷ ಅಂದರೆ ಇವಾಗ ಯಾರು ಕೇಳಲ್ಲ. ಅಂಥ ಕಾಲದಲ್ಲಿ ಹಿಂದೆ ದೊಣ್ಣೆ ವರ್ಷ ಒಂದು ಖುಷಿ ಪಡ್ತಿದ್ರು. ಮೈಸೂರು ದಸರಾದಲ್ಲಿ ಇವರೇ ಬರೋದು. ನಾನು ಮೈಸೂರು ದಸರಾದಲ್ಲೂ ಕೂಡ ನನಗೆ ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಕೊಡ್ತಿರಲಿಲ್ಲ. ನಾವು ಎಲ್ಲ ಕೇಳ್ಕೊಂಡ್ಮೇಲೆ ಒಂದು ಕಾರ್ಯಕ್ರಮ ಕೊಟ್ಟಮೇಲೆ ಇವತ್ತು ಸಿದ್ದರಾಮಯ್ಯವರು ನನ್ನ ಫೋಟೋವನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಸುಮಾರು ಹಲವಾರು ಜನಗಳನ್ನು ಫೋನ್ ಮಾಡಿ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ, ನಾನು ಇವಾಗ ನಂದು ಕಿಲಿಕಿಲಿ ಗೊಂಬೆ, ಪೂಜೆ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ ಪ್ರತಿಯೊಂದು ಕಾರ್ಯಕ್ರಮ ನಾನು ಇದೇ ನಂಬಿದ್ದೀನಿ. ಇದರಿಂದ ಅನ್ನ ತಿಂದಿದ್ದೀನಿ, ಇದೇ ನಂಬ್ಕೊಂಡು ನಾನು ಸುಮಾರು ಈಗ 5ನೇ ವರ್ಷದ್ದು ಅಣ್ಣವರು ನನಗೆ ಒಂದು ಅವಕಾಶ ಕೊಟ್ಟರು. ಪ್ರತಿ ವರ್ಷನೂ ಕೂಡ ನನಗೆ ಒಂದು ಕಾಲ್ ಮಾಡ್ತಾರೆ, ರಾಜವ್ರೆ ಬಂದ್ಬಿಟ್ಟು ಕಾರ್ಯಕ್ರಮ ಮಾಡ್ಕೊಡಿ. ಅಷ್ಟೇ, ಇನ್ನೇನು ಅನ್ನಲ್ಲ. ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ನಾವು ಕಾರ್ಯಕ್ರಮ ಮಾಡೋಕ್ಕೆ. ಇವತ್ತು ನನಗೆ ಬೇರೆ ಕಡೆ ಇದ್ರೂ ನಾನು ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಮಾಡ್ತಿದ್ದೀನಿ. ನನ್ನ ಹೆಸರು ಕೆಲವರಾಜು ಅಂತ. ನನ್ನ ಕಾರ್ಯಕ್ರಮ ನೋಡಿ ಪ್ರತಿ ಮೈಸೂರು ಜಿಲ್ಲೆ ಒಳಗೆ ಸುಮಾರು ಕಾರ್ಯಕ್ರಮ ನನ್ನ ತಂಡ ಖುಷಿ ಪಡ್ತಾರೆ. ಯಾಕೆಂದರೆ ನಾನು ಹಂಗೆ ಕಾರ್ಯಕ್ರಮ ಮಾಡಿಕೊಡ್ತೀನಿ, ಅವ್ರು ಖುಷಿಪಟ್ಟು ಅವರೇ ಕರೀತಾರೆ. ನಾನು ಹೋಗಿ ಕೊಡಿ ಸರ್ ಅಂತ ನಾನು ಕೇಳೋದು, ಅವರೇ ಕರೆದ್ಬಿಟ್ಟು ಬನ್ನಿ ನೀವು ಮಾಡ್ಕೊಡಿ, ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರು 9964307996. ಎಲ್ಲರೂ ಇದ್ರೆ ಕಾರ್ಯಕ್ರಮ ಕೊಡಿ. ನಿಮ್ಮಿಂದ ನಾನು, ಯಾಕೆಂದರೆ ನೀವು ಕೊಟ್ಟು ಇದರಲ್ಲಿ ನಾನು ಅನ್ನ ಉಣ್ತಿದ್ದೀನಿ. ನಿಮ್ಮಿಂದ ನಮ್ಮ ಹುಡುಗರು ಅಷ್ಟೇ. ಈಗ ಅವರಿಂದ ನಾನು ಒಬ್ಬ ಗುರುಯಿಂದನೇ ಗುರಿ ಮುಟ್ಟೋಕ್ಕಾಗಲ್ಲ. ಈಗ ಹುಡುಗರಿಲ್ಲ ಅಂದರೆ ನಾನು ಒಬ್ಬ ಸಾಧಕ ಅನ್ನೋಕ್ಕಾಗಲ್ಲ. ಸಾಧಕ ಅಂದರೆ ಗುರು ಇದ್ದೇ ಕಲ್ತ್ರೆ ಮಾತ್ರ ಅದು ಸಾಧಕ ಅನ್ನೋದು. ಅದಕ್ಕೋಸ್ಕರ ನೀವು ಕೊಟ್ಟರೆ ಅದು ನನಗೆ ಅನ್ನ. 4 ಜನಕ್ಕೆ ನಿಮ್ಮಿಂದ 4 ಜನಕ್ಕೆ. ನಮ್ಮೂರು ಮಂಡ್ಯ ಪಕ್ಕ ಕೊತ್ತತ್ತಿ ಎಲೆ ತೋಟ ಖ್ಯಾತಮ್ಮ ಯುವಕರ ಜನಪದ ಕಲಾ ತಂಡ. ಓಕೆ.